ಇತಿಹಾಸ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಗ್ರಂಥಗಳನ್ನ ಓದಬೇಕು. ಅವರು ತಿನ್ನೋ ಆಹಾರನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ರಾಮನ ಮೇಲೆ ಆ ಭಾರ ಹಾಕೋದು, ಅಹಲ್ಯೆ ಕಲ್ಲಾಗಿದ್ಲು ಅಂತ ಹೇಳೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದೇ ಸ್ವಲ್ಪ ರಿಮೈನ್ಸ್ ಸಿಕ್ಕಿದೆ ನಮಗೆ. ಅಷ್ಟು ಹಿಂದಿಂದು ನಮಗೆ ರಿಮೈನ್ಸು ತುಂಬ ಕಡಿಮೆ ಸಿಗೋದು. ಯಾರು ಇದ್ರ ಬಗ್ಗೆ ಆಸಕ್ತಿನೇ ಇಟ್ಕೊಳ್ಳೋದಿಲ್ವೋ ಇಂತಹ ಜ್ಞಾನದ ಬಗ್ಗೆ, ಅವ್ರ ಹತ್ರ ನೀನು ಮಾತಾಡಲೇಬೇಡ ಅಂತ. ಯಾಕಂದರೆ ಟೈಮ್ ವೇಸ್ಟ್ ಅದು. ಆ ಪರ್ವತದಲ್ಲಿ ಗೋಲ್ಡನ್ ಕಲರ್ ಸ್ಯಾಂಡ್ ಇದೆ, ಆ ಸ್ಯಾಂಡ್ ಮೇಲೆ ಒಂದು ತ್ರಿಶೂಲದ ಥರ ಆಕಾರ ಇದೆ, ಇಂದ್ರ ಅದನ್ನು ನಿರ್ಮಾಣ ಮಾಡ್ತಾನೆ ಅಂತ. ಇವತ್ತಿಗೂ ಕ್ಯಾಂಡಲೆಬ್ರಾದಲ್ಲಿ ಅದಿದೆ. ರಾಮಾಯಣದ ಬಗ್ಗೆ ಮತ್ತು ಮಹಾಭಾರತದ ಬಗ್ಗೆ ಇಂಥದ್ದೇ ಟೈಮಲ್ಲಿ ನಡೆದಿದ್ದು ಅಂತ ತುಂಬ ಜನಗಳ ಅಭಿಪ್ರಾಯ ಕೊಟ್ಟಿದ್ದಾರೆ. ಆದರೆ ಅದು ಯಾವುದು 100% ಫ್ಯಾಕ್ಚುಯಲ್ ಅಂತ ಅನಿಸೋದಿಲ್ಲ. ಸರ್, ಈಗ ರಾಮಾಯಣ ಮಹಾಭಾರತ ಈ ಎರಡೂ ನಮ್ಮ ಭಾರತದ ಅತ್ಯಂತ ಪುರಾತನ ಹಾಗೂ ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥಗಳು ಅಂತ ನಾವು ಹೇಳಲ್ಪಡುತ್ತೆ. ಹಾಗಿದ್ದಾಗ ಈ ರಾಮಾಯಣದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಹಾಗೂ ತಪ್ಪು ಭಾವನೆಗಳು ಅನ್ನೋದು ಇದೆ. ಯಾಕಂದರೆ ಈಗ ಆಹಾರ ಅಂತ ಬಂದಾಗ ಆಹಾರ ನನ್ನ ವೈಯಕ್ತಿಕ, ಅದು ನಾನು ಏನು ಬೇಕಾದ್ರೂ ತಿನ್ಬೋದು, ಅದು ನನ್ನ ವೈಯಕ್ತಿಕ. ಈ ಆಹಾರ ಅನ್ನೋದು ಬಂದಾಗ ಈಗ ರಾಮ ಅಂತ ಬಂದಾಗ ರಾಮಾಯಣದಲ್ಲಿ ಆ ಎರಡು ಕನೆಕ್ಟ್ ಆಗಿಬಿಡುತ್ತೆ. ಈಗ ರಾಮ ಮಾಂಸಾಹಾರ ಸೇವಿಸ್ತಾ ಇದ್ದಾರ, ಈ ಥರ ವಿಷಯಗಳು ತುಂಬ ಬೇಗ ವಿಜೃಂಭಣೆ ಆಗುತ್ತೆ ಅಥವಾ ವೈರಲ್, ಈಗ ಏನು ಹೇಳ್ತೀವಿ ವೈರಲ್ ಆಗಿಬಿಡುತ್ತೆ. ಸೊ ಹೀಗೆ ರಾಮಾಯಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಏನೇನಿದೆ? ತುಂಬ ತಪ್ಪು ಪರಿಕಲ್ಪನೆಗಳಿದೆ. ನಾನು ಆವಾಗಲೇ ಹೇಳಿದ ಹಾಗೆ ಯಾಕೆ ಈ ಥರ ಸೃಷ್ಟಿಯಾಗತ್ತೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ರಾಮಾಯಣ ಓದಿರೋದಿಲ್ಲ. ಓದದೇ ಇದ್ದಾಗ ನಾವೇನಾಗುತ್ತೆ, ಯಾರು ಏನು ಹೇಳಿದ್ರು ಅರ್ಥ ಮಾಡಿಕೊಂಡು ಅದೇ ನಿಜ ಅಂತ ಸುಮ್ಮನಾಗ್ಬಿಡ್ತೀವಿ. ನಾವು ಮೇಜರ್ ಆಗಿ ರಾಮಾಯಣ ಮಹಾಭಾರತ ಕಲಿಯೋದು ಸೀರಿಯಲ್ಗಳು ಟು ಎನ್ ಎಕ್ಸ್ಟೆಂಟ್ ಓಕೆ, ಅದನ್ನು ಇಂಟರ್ನಲೈಸ್ ಮಾಡ್ಕೊಳ್ಳೋದಕ್ಕೆ, ಕಥೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಓಕೆ. ಆದರೆ ನಿಜವಾಗಿ ಏನು ನಡೆದಿದೆ, ಇತಿಹಾಸ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಗ್ರಂಥಗಳನ್ನ ಓದಬೇಕು. ಯಾಕಂದರೆ ನಾನು ಇವಾಗಷ್ಟೇ ಹೇಳಿದೆ ಇತಿಹಾಸ ಇದು ಅಂತ. ಏನು ಇತಿಹಾಸದ ಡೆಫಿನೇಷನ್ ಅಂದರೆ, ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಉಪದೇಶಂ ಸಮನ್ವಿತಂ ಪೂರ್ವವೃತ್ತಂ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ ಅಂತ ಇದರ ಡೆಫಿನೇಷನ್. ಇತಿಹಾಸ ಅನ್ನೋ ಪದದ ಅರ್ಥ ಇತಿ ಆಸ, ಹೀಗೆ ನಡೆದಿರೋದು ಅಂತ ಅದರ ಟ್ರಾನ್ಸ್ಲೇಷನ್ನು. ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಗ್ರಂಥಗಳಿದೆ, ಶ್ರುತಿ ಸ್ಮೃತಿ ಗ್ರಂಥಗಳು ಬೇಕಾದಷ್ಟಿದೆ. ಪುರಾಣಗಳು, ನಾವು ಸಾಕಷ್ಟು ಪುರಾಣಗಳು, ಅಷ್ಟಾದಶ ಮಹಾಪುರಾಣಗಳು ತಗೋಬೋದು, ಅದಕ್ಕೆ ಉಪಪುರಾಣಗಳು ಕೂಡ ಇದೆ, ತುಂಬ ಇದೆ. ಆದರೆ ಅದೆಲ್ಲ ಗ್ರಂಥಗಳಲ್ಲಿ ಎರಡನ್ನ ನಾವು ಇತಿಹಾಸ ಅಂತ ಕರೆಯೋದು, ಆಸ ಅಂತ. ಮೊದಲನೇದು ವಾಲ್ಮೀಕಿ ರಚಿತ ರಾಮಾಯಣ, ಎರಡನೇದು ವ್ಯಾಸ ರಚಿತ ಮಹಾಭಾರತ. ಇದೆರಡು ಬಿಟ್ಟು ಬೇರೆ ಯಾವುದೂ ಇತಿಹಾಸ ಅಲ್ಲ. ನಾವು ತುಳಸಿದಾಸ ರಾಮಚರಿತಮಾನಸ್ ನೋಡ್ತೀವಿ ಅಥವಾ ಕಂಬರಾಮಾಯಣ ನೋಡ್ತೀವಿ, ಎಲ್ಲ ತುಂಬ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಅವರವರ ಭಾವಕ್ಕೆ ತಕ್ಕಂತೆ, ಭಕ್ತಿಗೆ ತಕ್ಕಂತೆ ಬರೆದಿದ್ದಾರೆ. ಆದರೆ ಆ್ಯಕ್ಚುಯಲ್ ಕೇಸ್ ಸ್ಟಡಿ, ಇತಿಹಾಸ, ಹಿಸ್ಟ್ರಿ ಅಂತ ನಾವೇನು ಕರಿತೀವಿ, ಹಿಸ್ಟ್ರಿ ಅಂತ ನಾವು ನೋಡೋದು ವಾಲ್ಮೀಕಿ ರಚಿತ ರಾಮಾಯಣದಲ್ಲಿ. ಅದರ ಸುತ್ತ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ಇವಾಗಲೇ ನೀವು ಹೇಳಿದ ಹಾಗೆ ರಾಮ ಮಾಂಸಾಹಾರಿ ಅಂತ ಹೇಳೋದು, ಅವರು ತಿನ್ನೋ ಆಹಾರನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ರಾಮನ ಮೇಲೆ ಆ ಭಾರ ಹಾಕೋದು, ಅಹಲ್ಯೆ ಕಲ್ಲಾಗಿದ್ಲು ಅಂತ ಹೇಳೋದು, ರಾಮ ಸೇತುವೆ ರಾಮ ಅಂತ ಹೆಸರು ಬರೆದಿದ್ದಕ್ಕೆ ಅದು ತೇಲ್ತು ಅಂತ ಹೇಳೋದು, ಲಕ್ಷ್ಮಣ ರೇಖೆ ಹಾಕದ ಅಂತ ಹೇಳೋದು, ಇದ್ಯಾವುದೂ ರಾಮಾಯಣದಲ್ಲಿಲ್ಲ. ಮೂಲ ರಾಮಾಯಣದಲ್ಲಿ ಇದ್ಯಾವುದೂ ಇಲ್ಲ. ಮತ್ತು ಇನ್ನೊಂದು ತುಂಬ ದೊಡ್ಡ ವಿಷಯ ಏನು ಅಂದರೆ, ರಾಮಾಯಣದಲ್ಲಿ ರಾವಣನನ್ನು, ಮಹಾಭಾರತದಲ್ಲಿ ಕರ್ಣನನ್ನು ಹೀರೋ ಥರ ತೋರಿಸೋದಕ್ಕೆ ಪ್ರಯತ್ನ ಮಾಡೋದು. ಇದ್ಯಾವಾಗ ಆಗತ್ತೆ ಅಂದರೆ, ನಾವು ಒರಿಜಿನಲ್ ಗ್ರಂಥ ಓದಿದ್ದಾಗ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನನ್ನು ರೇಪಿಸ್ಟ್ ಅಂತಾನೆ ವಾಲ್ಮೀಕಿಗಳು ಕರೆಯೋದು. ತುಂಬ ಪ್ರಸಂಗಗಳು ಆ ಥರ ಬರುತ್ತೆ, ತುಂಬ ಜನಗಳ ಮೇಲೆ ಆತ ಅತ್ಯಾಚಾರವನ್ನು ಮಾಡಿದ್ದಾನೆ. ಆದರೆ ಅದನ್ನು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಿರೋದು ಇದು ಏನಂದರೆ, ಯಾರು ಹೀರೋನೋ ಅವ್ರಿಗೆ ಸಪೋರ್ಟ್ ಮಾಡಿದೆ, ವಿಲನ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ಕೂಲಾಗಿರ್ತೀವಿ, ಬೇರೆಯವ್ರಿಗಿಂತ ಚೆನ್ನಾಗಿ ಕಾಣಿಸ್ತೀವಿ ನಾವು ಅಂತ ಜನಗಳ ಮೈಂಡ್ಸೆಟ್ ಆ ಥರ ಆಗೋಗಿದೆ. ಸೊ ಈ ಥರ ತುಂಬ ಮಿಸ್ಕನ್ಸೆಪ್ಷನ್ಸ್ ರಾಮಾಯಣದ ಬಗ್ಗೆ ಇದೆ. ಈಗ ಅನೇಕ ಕುರುಹುಗಳಿದ್ರೂ ಹಲವಾರು ಜನ ಪ್ರಶ್ನೆ ಮಾಡ್ತಾರೆ, ರಾಮಾಯಣ ನಡೆದಿದೆಯಾ, ಅದಕ್ಕೆ ಪ್ರೂಫ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಫಸ್ಟ್ ಆಫ್ ಆಲ್, ರಾಮಾಯಣ ಅವರಿಗೆ ಪ್ರೂಫ್ ಬೇಕು ಅಂತ ಕೇಳೋರು ಎರಡು ಥರದ ಜನ ಇರ್ತಾರೆ. ಮೊದಲನೇದು, ಪ್ರೂಫ್ ಕೊಟ್ಟರೆ, ಅಂದರೆ ನಿಜವಾಗ್ಲೂ ಪ್ರೂಫ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋರು. ಎರಡನೆಯವರು ಏನು ಪ್ರೂಫ್ ಕೊಟ್ಟರು ನಂಬೋದಕ್ಕೆ ರೆಡಿ ಇಲ್ಲದೆ ಇರೋರು. ಎರಡನೆಯವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರು ಇದ್ರ ಬಗ್ಗೆ ಆಸಕ್ತಿನೇ ಇಟ್ಕೊಳ್ಳೋದಿಲ್ವೋ ಇಂತಹ ಜ್ಞಾನದ ಬಗ್ಗೆ, ಅವ್ರ ಹತ್ರ ನೀನು ಮಾತಾಡಲೇಬೇಡ ಅಂತ. ಯಾಕಂದರೆ ಟೈಮ್ ವೇಸ್ಟ್ ಅದು. ನಾವು ತುಂಬ ಜನಗಳು ಅದೇ ಥರ ನೋಡೋದು ಇವಾಗ. ಅವರವರು ನಂಬಿರೋಂತಹ ಮತಗಳ ಬಗ್ಗೆ ಅವರು ಪ್ರಚಾರ ಮಾಡುವಾಗ ರಾಮ ಕಾಲ್ಪನಿಕ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ.
ಬೇರೆ ಮತದವ್ರು ಬಿಡಿ, ನಮ್ಮವರೇ ತುಂಬ ಜನ ಈ ಥರ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರಾಮ ಮಂದಿರ ನಾವು ನೋಡಿದ್ವಲ್ಲ, ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಜನಗಳು ಅಡ್ಡಿ ಮಾಡಿದ್ರು. ನಮ್ಮವರು ಅಂತಾನೆ ಜನಗಳು ನೋಡೋರು ರಾಮನೇ ಕಾಲ್ಪನಿಕ, ಇನ್ನು ಅವನ ಜನ್ಮಸ್ಥಳ ಹೆಂಗಾಗತ್ತೆ ಆ ಥರ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ ಅದು ರಿಸಾಲ್ವ್ ಆಯಿತು. ಈ ಥರ ಜನಗಳು ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಅವ್ರು ನಂಬೋದಕ್ಕೆ ರೆಡಿ ಇರೋದಿಲ್ಲ. ನೀವು ಏನೇ ಪ್ರೂಫ್ಗಳು ಕೊಟ್ಟರೂ ಕೂಡ ಅವರಿಗೆ ಬೇಕಿರಲ್ಲ ಅದು. ಅಂಥವ್ರ ಹತ್ರ ಮಾತಾಡೋದಕ್ಕೆ ಹೋಗಬೇಡಿ ಅಂತ ನನ್ನ ಅಭಿಪ್ರಾಯ. ಇನ್ನು ನೀವು ಪ್ರೂಫ್ಗಳನ್ನ ಹುಡ್ಕೋ ಹೋದರೆ ತುಂಬ ಪ್ರೂಫ್ಗಳು ಸಿಗುತ್ತೆ. ಒಂದು ಫಿಸಿಕಲ್ ಪ್ರೂಫ್ಗಳು ನಿಮಗೆ ರಾಮ ಸೇತುವೆಯಿಂದ ಹಿಡಿದು ತುಂಬ ಭಾರತದಲ್ಲಿ ರಿಮೇನ್ಸ್ ಅಂತ ಹೇಳ್ತೀವಿ, ಆರ್ಕಿಯಾಲಜಿಕಲ್ ರಿಮೇನ್ಸು, ಅದೆಲ್ಲ ಸಿಗ್ತಾ ಹೋಗುತ್ತೆ. ಆದರೆ ನಾವು ಟೈಮ್ನ ನೋಡೋದಾದರೆ ನಿಲೇಶ್ ಓಕ್ ಅಂತ ಒಬ್ಬರು ರಿಸರ್ಚರ್ ಇದ್ದಾರೆ. ಇದುವರೆಗೂ ರಾಮಾಯಣದ ಬಗ್ಗೆ ಮತ್ತು ಮಹಾಭಾರತದ ಬಗ್ಗೆ ಇಂಥದ್ದೇ ಟೈಮಲ್ಲಿ ನಡೆದಿದ್ದು ಅಂತ ತುಂಬ ಜನಗಳ ಅಭಿಪ್ರಾಯ ಕೊಟ್ಟಿದ್ದಾರೆ. ಆದರೆ ಅದು ಯಾವುದು 100% ಫ್ಯಾಕ್ಚುಯಲ್ ಅಂತ ಅನಿಸೋದಿಲ್ಲ. ನಿಲೇಶ್ ಓಕ್ ಅವ್ರದ್ದು ಮಾತ್ರ 100% ಕ್ರಾಸ್ ಚೆಕ್ ಮಾಡಿದರೂ ಕೂಡ ಫ್ಯಾಕ್ಚುಯಲ್ ಅಂತ ಅನಿಸುತ್ತೆ. ಹೇಗೆ ಅವರು ಆ ಥರ ಟೈಮಿಗೆ ಬರ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಮಹಾಭಾರತದ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಅಪಶಕುನಗಳು ನಡೀತಾ ಇದೆ ಯುದ್ಧಕ್ಕೆ ಮುಂಚೆ ಅಂತ ವ್ಯಾಸರು ಧೃತರಾಷ್ಟ್ರನ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅರುಂಧತಿ ವಸಿಷ್ಠನಿಗಿಂತ ಮುಂದೆ ನಡೀತಾ ಇದ್ದಾಳೆ ಅಂತ. ಇವತ್ತು ನಾವು ಆಕಾಶದಲ್ಲಿ ನೋಡಿದ್ರೆ ಅರುಂಧತಿ ಹಿಂದೆ ಇರ್ತಾಳೆ, ವಸಿಷ್ಠ ಮುಂದೆ ಇರ್ತಾರೆ. ಆ ಥರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ಜನಗಳ ವಾದ. ಹಾಗಾಗಿ ಇದು ಕಾಲ್ಪನಿಕ ಅಂತ. ನಿಲೇಶ್ ಓಕ್ ಅವರು ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಯಾವ ಸಮಯದಲ್ಲಿ ಹಾಗೆ ಅರುಂಧತಿ ವಸಿಷ್ಠನ ಮುಂದೆ ಹೋಗ್ತಿದ್ಲು ಅದನ್ನು ಫಸ್ಟು ಕಂಡು ಹಿಡ್ಕೊಳ್ತಾರೆ. ಅದನ್ನು ಬೇರೆ ರಿಸರ್ಚರ್ಸ್ ಬಿಟ್ಟಿರ್ತಾರೆ, ಇದು ಏನೋ ಸೇರ್ಕೊಂಡಿರ್ಬೇಕು, ಆಮೇಲೆ ಇದು ನಿಜವಾದ ಮಹಾಭಾರತದಲ್ಲಿ ಇಲ್ವೇನೋ ಅಂತ. ಇವರು ಅದನ್ನು ತಗೊಳ್ತಾರೆ. ಬೇರೆ ಎಲ್ಲ ಆಸ್ಟ್ರೋನಾಮಿಕಲ್ ಈವೆಂಟ್ಸ್ ಈ ಥರ ಡಿಸ್ಕ್ರಿಪ್ಷನ್ ಸಿಗುತ್ತೆ, ನಿಮಗೆ ತುಂಬ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಇಂಥ ಸಮಯದಲ್ಲಿ ಈ ಥರ ಘಟನೆಗಳು ನಡೀತಿತ್ತು, ಆಕಾಶದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತಿತ್ತು, ಸುತ್ತಮುತ್ತ ಏನು ವ್ಯತ್ಯಾಸಗಳಾಗ್ತಿತ್ತು, ಅದನ್ನು ನೀವು ಟೈಮ್ ಲೈನಿಗೆ ಹಾಕ್ಕೊಂಡು ಬಂದರೆ ಒಂದು ಟೈಮ್ ನಿಮಗೆ ಸಿಗುತ್ತೆ. ನಿಲೇಶ್ ಓಕ್ ಅವರು 7500 ವರ್ಷದ ಹಿಂದೆ ಮಹಾಭಾರತ ಯುದ್ಧ ನಡೆದಿರೋದು, 14,000 ವರ್ಷಗಳ ಹಿಂದೆ ರಾಮಾಯಣ ನಡೆದಿರೋದು ಅಂತ ಕನ್ಕ್ಲೂಷನ್ನ ಕೊಡ್ತಾರೆ. ಅವ್ರ ಕನ್ಕ್ಲೂಷನ್ನು ಆ್ಯಕ್ಚುಲಾಗಿ ನಾವು ವೆರಿಫೈ ಮಾಡಬಹುದು. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ನಮಗೆ ಈ ಥರ ಮೆನ್ಷನ್ಸ್ ಸಿಗುತ್ತೆ, ಎಲ್ಲೆಲ್ಲಿ ಏನೇನು ನಡೀತಿತ್ತು ಅದೆಲ್ಲ. ನಾವು ಫಾರ್ ಎಕ್ಸಾಂಪಲ್ ಸರಸ್ವತಿ ನದಿ ನೋಡ್ತೀವಿ, ಸರಸ್ವತಿ ನದಿ ಇವತ್ತಿಲ್ಲ, ಅವತ್ತಿತ್ತು, ಯಾವ ಟೈಮ್ ಅದು, ಅದೆಲ್ಲ ಅವರು ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಆರ್ಕಿಯಾಲಜಿಕಲ್ ಈವೆಂಟ್ಸ್ನ ಕೂಡ ಅವ್ರು ತೊಗೊಂಡು ಎರಡನ್ನೂ ಸೇರಿಸಿ ಒಂದು ರಿಸರ್ಚನ್ನು ಕೊಡ್ತಾರೆ. ಇವಾಗ 14,000 ವರ್ಷಗಳ ಹಿಂದೆ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದೇ ಸ್ವಲ್ಪ ರಿಮೈನ್ಸ್ ಸಿಕ್ಕಿದೆ ನಮಗೆ. ಅಷ್ಟು ಹಿಂದಿಂದು ನಮಗೆ ರಿಮೈನ್ಸು ತುಂಬ ಕಡಿಮೆ ಸಿಗೋದು, ಆದರೂ ಆರ್ಕಿಯಾಲಜಿಕಲ್ ಸರ್ವೇಸಲ್ಲಿ ನಮಗೆ ಸಿಗುತ್ತೆ. ದ್ವಾರಕಾ ಅಂತೂ ಇವತ್ತು ಕಣ್ಣು ಮುಂದೆನೇ ಹಾಗೇ ಇದೆ. ಹಾಗಾಗಿ ಈ ಥರ ಸಾಕಷ್ಟು ಪ್ರೂಫ್ಗಳಿದೆ, ನಂಬೋದಕ್ಕೆ ನಾವು ರೆಡಿ ಇರಬೇಕು ಅಷ್ಟೇ. ನೆಬ್ಯುಲಾ ಬಗ್ಗೆ ಹೇಳ್ತೀರಾ? ನೆಬ್ಯುಲಾ ಅಂತ ಅದೊಂದು ಆಕಾಶಕಾಯದಲ್ಲಿ, ಸೊ ಅದ್ರದ್ದು ಶೇಪ್ ಎಲ್ಲ ನೋಡಿದಾಗ ಡಮರುಗ ಅಂತ ಹೇಳ್ತೀರಾ. ಆಮೇಲೆ ಏನಂದ್ರೆ ಅದು ವಿಜ್ಞಾನ ಆಮೇಲೆ ನಮ್ಮ ರಾಮಾಯಣ ಅಂದ್ರೆ ಅದು ಎಲ್ಲೂ ಅದನ್ನು ಕ್ರಾಸ್ ಮಾಡೋದಿಲ್ಲ, ನಮ್ಮ ಮೂಢನಂಬಿಕೆ ಅನ್ನೋದು ಅಲ್ಲಿ ಬರೋದೇ ಇಲ್ಲ. ಸೊ ಅದೆಲ್ಲ ನಡೆದಿದೆ ಅನ್ನೋದಕ್ಕೆ ಅದೊಂದು ಪ್ರೂಫ್ ಆಗಿ ನೀವು ಒಂದು ಎಕ್ಸಾಂಪಲು ಶಿವಕಥಾಮೃತ ಅನ್ನೋದರಲ್ಲಿ ಹೇಳಿದ್ದೀರ. ಸೊ ಹಾಗಿದ್ದಾಗ ನೀವು ರಾಮಾಯಣದ ಬಗ್ಗೆ ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಕುರುಹು ಜಾಗಕ್ಕೆ ನೀವು ಹೋಗಿದ್ದೀರಾ? ಅದ್ರ ಬಗ್ಗೆ ನೋಡಿ ನೀವೇನಾದರೂ ಅದ್ರ ಬಗ್ಗೆ ಏನಾದರೂ? ನಾನು ಪರ್ಸ್ನಲಿ ಇದುವರೆಗೂ ಹೋಗೋದಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ. ಆದರೆ ಖಂಡಿತ ನಾನು ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇದೆ ಹಾಟ್ಸ್ಟಾರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಹಾಟ್ಸ್ಟಾರಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ. ಕಿಷ್ಕಿಂಧ ಇದೆ ಅಲ್ವ, ನಮ್ಮ ಹಂಪಿಯಲ್ಲಿ ನಮಗೆ ತುಂಬ ಕುರುಹುಗಳು ಸಿಗುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ಹೇಗಿದೆ ರಾಮಾಯಣದಲ್ಲಿ ಅದೇ ಥರ ಸಿಗುತ್ತೆ. ಒಂದು ವಿಷಯ ನಾನು ಮುಂಚೆ ಹೇಳೋದಕ್ಕೆ ಮರ್ತೆ, ನಾವು ರಾಮಾಯಣದಲ್ಲಿ ನೋಡಿದ್ರೆ ಸುಗ್ರೀವ ವಾನರ ಸೇನೆಯನ್ನು 4 ದಿಕ್ಕುಗಳ ಕಳಿಸ್ತಾನೆ ಸೀತೆಯನ್ನು ಹುಡ್ಕೋದಕ್ಕೆ. ಆತ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಅಕ್ಯುರೇಟಾಗಿ ಡಿಸ್ಕ್ರಿಪ್ಷನ್ಸ್ ಕೊಡ್ತಾನೆ ಅಂದರೆ, ಆವಾಗ ಸ್ಯಾಟಲೈಟ್ ಇರಲಿಲ್ಲ, ಸ್ಯಾಟಲೈಟ್ ಇಮೇಜಸ್ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಹೋಗಲಿ, ಇದು ಇತಿಹಾಸ ಅಲ್ಲ, ಇತ್ತೀಚೆಗೆ ಬರೆದಿರೋದು ಅಂತಲೇ ಇಟ್ಕೊಳ್ಳಿ, 1000 ವರ್ಷ ಹಳೇದು ಅಂತಲೇ ಇಟ್ಕೊಳ್ಳಿ. 1000 ವರ್ಷ ಹಿಂದೆ ಜನಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಈತ ಎಷ್ಟು ಚೆನ್ನಾಗಿ ಅಂಟಾರ್ಕ್ಟಿಕಾ ಡಿಸ್ಕ್ರಿಪ್ಷನ್ ಕೂಡ ಕೊಡ್ತಾನೆ. ರಾಮಾಯಣದಲ್ಲಿ ನೀವು ಪಕ್ಕ ಇಲ್ಲಿ ರಾಮಾಯಣ ಇಟ್ಕೊಂಡು ಮುಂದೆ ನೀವು ಅಂಟಾರ್ಕ್ಟಿಕಲ್ಲಿ ನಿಂತಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ಸ್ 100% ಮ್ಯಾಚ್ ಆಗುತ್ತೆ. ಜೊತೆಗೆ ಕ್ಯಾಂಡಲೆಬ್ರಾ ಆ್ಯಂಡಿಸ್ ಅಂತ ಒಂದು ಮೌಂಟೇನ್ ರೇಂಜ್ ಇದೆ, ಅಲ್ಲಿ ಕ್ಯಾಂಡಲೆಬ್ರಾ ಅನ್ನುವಂತಹ ಪರ್ವತ ಇದೆ. ಆ ಪರ್ವತದಲ್ಲಿ ತ್ರಿಶಿರಾ ಕಾಂಚನಸ್ಕೇತುಹು ಅಂತ ನಮಗೆ ರಾಮಾಯಣದಲ್ಲಿ ಒಂದು ಸಾಲು ಬರುತ್ತೆ. ಆತ ಹೇಳ್ತಾನೆ, ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ಗೋಲ್ಡನ್ ಕಲರ್ ಸ್ಯಾಂಡ್ ಇದೆ, ಆ ಸ್ಯಾಂಡ್ ಮೇಲೆ ಒಂದು ತ್ರಿಶೂಲದ ಥರ ಆಕಾರ ಇದೆ, ಇಂದ್ರ ಅದನ್ನು ನಿರ್ಮಾಣ ಮಾಡ್ತಾನೆ ಅಂತ. ಇವತ್ತಿಗೂ ಕ್ಯಾಂಡಲೆಬ್ರಾದಲ್ಲಿ ಅದಿದೆ.
ಇವತ್ತಿಗೂ ಹೋಗಿ ನೋಡಬಹುದು ಅದನ್ನು. ಎಷ್ಟು ವರ್ಷ ಹಳೆದು ಯಾರಿಗೂ ಗೊತ್ತಿಲ್ಲ. ಸುತ್ತಮುತ್ತ ಇರೋರನ್ನ ಕೇಳಿದ್ರೆ ಇದು ಹೇಗೆ ಸೃಷ್ಟಿಯಾಗಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅದರ ಆನ್ಸರು ಸುಗ್ರೀವನ ಹತ್ರ ಇದೆ ರಾಮಾಯಣದಲ್ಲಿ. ಒಬ್ಬ ಸಾಮಾನ್ಯ ಮನುಷ್ಯ ರಚನೆ ಮಾಡಿದ್ದಾನೆ ಅಂದ್ರೂ ಇಡೀ ವಿಶ್ವದ ಬಗ್ಗೆ ಒಂದು ಅಟ್ಲಾಸ್ ಥರ, ಒಂದು ಬ್ಲೂ ಪ್ರಿಂಟ್ ಥರ ಹೇಳೋದಕ್ಕೆ ಹೇಗೆ ಸಾಧ್ಯ? ಕಲ್ಪನೆ ಮಾತ್ರ ಆಗಿದ್ದಿದ್ರೆ ಇಷ್ಟು ಅಕ್ಯುರೇಟ್ ಆಗಿ ಇವತ್ತಿಗೂ ಕಣ್ಣು ಮುಂದೆ ಕಾಣುವಂತಹ ಜಾಗಗಳು ಹೇಗಿರೋದಕ್ಕೆ ಸಾಧ್ಯ? ನಾವು ಅದನ್ನು ಟ್ರೇಸ್ ಮಾಡ್ಕೊಂಡು ಬಂದರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಮಾಲ್ಡೀವ್ಸ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಇವಾಗ ನಾನು ಹೇಳ್ದಂಗೆ ಆ್ಯಂಡೀಸ್ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಂಟಾರ್ಟಿಕಾಗೆ ಹೋಗಬಾರ್ದು, ನೀವು ಅದರ ಗಡಿಯನ್ನು ದಾಟಬಾರ್ದು, ಅಲ್ಲಿ ನಿಮಗೆ ಕಾಣಿಸುತ್ತೆ ಅಷ್ಟು ಡಾರ್ಕ್ ಆಗಿರುತ್ತೆ ಅಲ್ಲಿ ಸೂರ್ಯನ ಕಿರಣಗಳು ತಲುಪೋದಿಲ್ಲ, ನೀವು ಹೋದರೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫ್ರೀಸಿಂಗ್ ಆಗಿರುತ್ತೆ, ಎಲ್ಲನೂ ಡಿಸ್ಕ್ರಿಪ್ಷನ್ ಕೊಡ್ತಾನೆ ಸುಗ್ರೀವ. ಅಷ್ಟು ಅಕ್ಯುರೇಟಾಗಿ ಕೊಟ್ಟಿದ್ದಾನೆ ಅಂದರೆ ಅದರಲ್ಲಿ ಸತ್ಯ ಇರುತ್ತೆ ಅಂತಾನೆ. ಮತ್ತು ಇತಿಹಾಸ ಅಂತ ನಾವು ಹೆಸರು ಕೊಟ್ಟಿರೋದೇ ಅದು ಇತಿಹಾಸ, ಇದೇ ಥರ ನಡೆದಿರೋದು, ಇಟ್ ಈಸ್ ಹಿಸ್ಟ್ರಿ ಅಂತ ರಾಮಾಯಣ ಮಹಾಭಾರತವನ್ನು ಕರೆದಿರೋದು. ಜೊತೆಗೆ ನಾವು ಒರಿಜಿನಲ್ ಓದಿದಾಗ ನಮಗೆ ಇದೆಲ್ಲ ಕಾಲ್ಪನಿಕ ಅನ್ನೋ ಇದೇ ಬರೋದಿಲ್ಲ. ಬಯೋಗ್ರಫಿ ಹೇಗೆ ಓದ್ತೀವಿ ನಾವು ಇವತ್ತು, ಕೇಸ್ ಸ್ಟಡಿಗಳು ಹೇಗೆ ಓದ್ತೀವಿ ಅದೇ ಥರ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಜನಗಳು ಅದಕ್ಕೆ ಒಂದಷ್ಟು, ಇವಾಗ ರಾಮ ಸೇತು ಎಕ್ಸಾಂಪಲ್ ಕೊಟ್ಟೆ, ರಾಮ ಅಂತ ಬರೋ ತಕ್ಷಣ ಕಲ್ ತೇಲ್ತು ಅಂತ, ಈ ಥರ ಜನಗಳು ಕೇಳಿಸ್ಕೊಂಡಾಗ ಇದೆಲ್ಲ ಕಾಲ್ಪನಿಕ ಅನ್ನೋಂತಹ ಅವ್ರಿಗೆ ಕನ್ಸೆಪ್ಷನ್ಸ್ ಶುರುವಾಗುತ್ತೆ. ಒರಿಜಿನಲ್ ಓದಿದಾಗ ಇದು ಇತಿಹಾಸ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ.